ಹಾಯ್ ಗೈಸ್, ನಮಸ್ಕಾರ. ಈಗ ನಾವು ಅಪ್ಪೆ ಗಾಡಿ ಮ್ಯಾಂಗ್ಲೆಟ್ ಕಾಯಿಲ್ ಹಾಕ್ತಾಯಿದ್ದೀವಿ. ಕಾಯಲು ಮತ್ತು ಮ್ಯಾಂಗ್ಲೆಟ್ ಚೇಂಜ್ ಮಾಡ್ತಾಯಿದ್ದೀವಿ. ಬಿಚ್ಚಿದ್ದೀವಿ ಆಲ್ರೆಡಿ, ನೋಡಿ ಇದು ಬಿಸಾಕಿದ್ದೀವಿ. ಅವ್ರ ಮನೆ ತಕ್ಕೋಗಿ ಅಪ್ಪೆ ಗಾಡಿ BS4 ಇದು ಮ್ಯಾಂಗ್ಲೆಟ್ ಆಯಿಲ್ಸಲ್ಲೂ ಹೋಗೈತೆ. ಪ್ರೆಸೆಂಟ್ ತಂದಿಲ್ಲ ನಾವು. ಸೊ ಆಯಿಲ್ ಲೀಕೇಜ್ ಆಗ್ತೈತೆ ನೋಡಿ. ಸೊ ಇಲ್ಲಿಂದ ಆಯಿಲ್ ಲೀಕೇಜ್ ಆದರೆ ಮ್ಯಾಂಗ್ಲೆಟ್ ಆಯಿಲ್ಸಲ್ಲಿ ಬಡಿಸಿ ಈ ಕಡೆಯಿಂದ ಬರುತ್ತೆ, ಬೀಳುತ್ತೆ ಆಯಿಲು. ಮ್ಯಾಂಗ್ಲೆಟ್ ಆಯಿಲ್ಸಲ್ಲಿ ಬಡಿಸಿ ಸರಿ ಹೋಯ್ತದೆ. ಬಿಚ್ಚಿಸಿ ಹಿಂಗೆ ಇದು ಹಿಂಗೆ ಬಂದರೆ ತಕ್ಕೋತೀವಿ. ಇಲ್ಲ ಅಂದರೆ 4 ಬೋಲ್ಟ್ ಬಿಚ್ಚಿದ್ರೆ ಲೂಸ್ ಮಾಡಿದ್ರೆ ಬರ್ತದೆ. ಬರ್ತೈತೆ ಹಿಂಗೆ ಬಂದ್ಬಿಡ್ತು, ತೆಗೆದು ಬಿಸಾಕಿದ್ದೀವಿ. ಸೊ ಇದು ವೈರ್ಗಳನ್ನು ಎಲ್ಲಿಗೆ ಬಿಸಾಕ್ತೀವಿ ಆ ಕಡೆ. ಅಲ್ಲಿ ನೋಡಿ ಎಲ್ಲಿಗೆ ಬಂದಿರ್ತದೆ ವೈರು. ಈಗ ಮ್ಯಾಂಗ್ಲೆಟ್ ಫಿಟ್ಟಿಂಗ್ ಮಾಡೋದು ತೋರಿಸ್ಬಿಡ್ತೀನಿ ಇರಿ. ಆ ವೈರ್ ಹೋಗ್ತಾ ಇಲ್ಲ, ಅದಕ್ಕೆ ಇದು 4 ಬೋಲ್ಟ್ ಲೂಸ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ರ್ ಇದ್ದರೆ ಸ್ಟಾರ್ಟ್ರದ್ದು ಮಾಡಬೇಕಾಗುತ್ತೆ. ಇದಕ್ಕೆ ಸ್ಟಾರ್ಟ್ರ್ ನಾವು ಫಸ್ಟೇ ತೆಗ್ದಿದ್ದೀವಿ, ಅದಕ್ಕೆ ಸ್ಟಾರ್ಟ್ರ್ ಬಿಚ್ಚೋ ಅವಶ್ಯಕತೆ ಇಲ್ಲ. ಈಗ ತಾನಾಗೆ ಹೋಗುತ್ತೆ ನೋಡಿ. ಈಗ ಹೋಯ್ತೈತೆ ನೋಡಿ, ಹೊಂಟೋಯ್ತು. ನೋಡಿ ಹೊಂಟೋಯ್ತು. ಇಷ್ಟು ರೀ ಇದು. ಈಗ ಈ ಬೋಲ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ. BS4ಗೆ 3 ಮಾಡ್ತಾಯಿದ್ದೀವಿ. ಇದು ನೋಡುವ. ಆಗೋಯ್ತು ಪಕ್ಕ. ಇದರಲ್ಲಿ ಮಿಷಿನಲ್ಲಿ ಜಾಸ್ತಿ ಟ್ರೀಟ್ ಮಾಡಬೇಡಿ, ಇದು ಕಟ್ಟಾಗೋ ಚಾನ್ಸಸ್ ಜಾಸ್ತಿ. ಬೋಲ್ಟ್ಗಳು ಇಷ್ಟಕ್ಕೆ ಬಿಟ್ಬಿಡಿ. ಆಮೇಲೆ ಒಂದು ಸತಿ ಹಿಂಗೆ ಎತ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಫುಲ್ ಕನ್ಫರ್ಮ್ ಆಗಿಬಿಡುತ್ತೆ. ಇದು ಕಾಯಲ್ಲಿದು, ಇದಕ್ಕೆ ಹೇಳೋದು ಚಾರ್ಜಿಂಗ್ ಕಾಯಲ್ಲಿದು. ಇದಾಯಿತು. ಈಗ ಮ್ಯಾಂಗ್ಲೆಟ್ ಕುಂಡಿಸೋದು ಕೆಲಸ ಈಗ